ತರಗತಿಯಲ್ಲಿ ಬ್ರಿಟಿಷರು ಭಾರತದಲ್ಲಿ ಯಾವ ರೀತಿ ವಿಸ್ತರಣೆ ಮಾಡಿದ್ರು ಅಂತ ಹೇಳಿ, ನಮ್ಮ ಏನು ಆಳ್ವಿಕೆಯನ್ನ ಯಾವ ರೀತಿ ವಿಸ್ತರಣೆ ಮಾಡಿದ್ರು ಅಂತೇಳಿ ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀವಿ. ಆದ್ರೆ ಮುಂದುವರೆದ ಒಂದು ಅಧ್ಯಾಯಕ್ಕೆ ಅಂತ ಹೋದ್ರೆ ಇಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಮಾಡಿದ್ದು ಏನೇನು ಪರಿಣಾಮ ಬೀರಿದ್ರು ಅಂತೇಳಿ ಆ ಒಂದು ಅಧ್ಯಾಯದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಬ್ರಿಟಿಷರು ಭಾರತಕ್ಕೆ ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ರು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆರಂಭದಲ್ಲಿ ಕೇವಲ ವ್ಯಾಪಾರಿ ಕಂಪನಿಯಾಗಿ ನಮ್ಮ ದೇಶಕ್ಕೆ ಬಂದರೂ ಸಹ ತನ್ನ ವಾಣಿಜ್ಯ ಹಿತಾಸಕ್ತಿಗಳನ್ನು ಪೂರೈಸಲಿಕ್ಕೆ ಏನ್ ಮಾಡ್ತು? ಮಾತ್ರ ಒಂದು ಕೆಲಸವನ್ನು ಮಾಡ್ತು. ನೂರಾರು ರಾಜಮಂತ್ರಗಳಲ್ಲಿ ಹಂಚಿಕೊಂಡಿದ್ದಂತಹ ಭಾರತದ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಬ್ರಿಟಿಷರು ಈ ಪರಸ್ಪರ ಕಚ್ಚಾಡ್ತಕ್ಕಂಥ ರಾಜರ ನಡುವೆ ರಾಜಮನೆತನ ಆಳ್ವಿಕೆ ಗೊತ್ತಿರಬೇಕು ನಮಗೆ. ಯಾವಾಗ ಬ್ರಿಟಿಷರು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ತಮ್ಮ ನೀತಿಯನ್ನು ಬಳಸಿಕೊಂಡು ಕ್ರಮೇಣ ಅಧೀನಕ್ಕೆ ತೆಗೆದುಕೊಡ್ತಕ್ಕಂಥದ್ದು, ರಾಜಮನೆತನವನ್ನ ಅಧೀನಕ್ಕೆ ತೆಗೆದುಕೊಳ್ಳುವ ಮೂಲಕ ಸಂಧಾನ ಮತ್ತು ಯುದ್ಧಗಳ ಮಾರ್ಗಗಳನ್ನ ಸಮರ್ಪಕವಾಗಿ ಮಾಡುತ್ತಾರೆ. ಬ್ರಿಟಿಷರು ಬಳಸಿದಂತಹ ಅಸ್ತ್ರಗಳು ಯಾವುದು? ಸಂಧಾನ ಮತ್ತೆ ಯುದ್ಧವನ್ನ ಮಾಡುವುದರ ಮೂಲಕ, ಈ ಅಸ್ತ್ರಗಳ ಮೂಲಕವಾಗಿ ಭಾರತರು ಈ ಒಂದು ಸಮರ್ಥವಾಗಿ ಪಡಿಸಿಕೊಳ್ಳುವ ಮೂಲಕ ವಿವಿಧ ಉಪಾಯಗಳನ್ನ ರಾಜಕೀಯವಾಗಿ ತಮ್ಮ ಎದುರಿಗೆ ತೆಗೆದುಕೊಂಡ ನಂತರ ಶಾಶ್ವತವಾಗಿ ತಮ್ಮನ್ನು ಉಳಿಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಯಾರು? ಬ್ರಿಟಿಷರು. ಆದ್ರೆ ಆ ಒಂದು ಕಲ್ಪನೆ ಕೆಲವು ವಿಧದಲ್ಲಿ ರಾಜ್ಯಾಡಳಿತದಲ್ಲಿ ಅದು ಅನುಭವಿಸಿತ್ತು. ಆ ಉದ್ದೇಶಕ್ಕೋಸ್ಕರವಾಗಿ ವಿವಿಧ ರಾಜ್ಯಗಳನ್ನ ವಿವಿಧ ಕಾರಣಗಳಿಂದ ಒಂದುಗೂಡಿಸ್ತಾರೆ. ಅವರು ಒಂದುಗೂಡಿಸುವ ಮೂಲಕ ಈ ಏಕರೂಪವಾಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ, ಏನ ಏಕರೂಪವಾಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ, ಆಮೇಲೆ ಏಕರೂಪವಾಗಿರ್ತಕ್ಕಂಥ ಶಿಕ್ಷಣ, ಆಮೇಲೆ ನ್ಯಾಯಾಂಗ ವ್ಯವಸ್ಥೆ, ಆಮೇಲೆ ಸೈನ್ಯ ವ್ಯವಸ್ಥೆ, ಆಮೇಲೆ ಇವರೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದರಲ್ಲಿ ಈ ವ್ಯಾಪಾರ ಮತ್ತೆ ಭೂಕಂದಾಯ, ಇದರಲ್ಲಿ ಬ್ರಿಟಿಷ್ ಜಾರಿ ತಂದಂತ ಭೂಕಂದಾಯ ವ್ಯವಸ್ಥೆ, ಭೂಕಂದಾಯ ರೀತಿಗಳನ್ನು ಜಾರಿ ತರುತ್ತದೆ. ಕೃಷಿ ಮತ್ತು ಹೊಸ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಜಾರಿಗೊಳಿಸುವುದರ ಮೂಲಕ ಕಟ್ಟಿದಂತಹ ಒಂದು ರಾಜ್ಯ ವ್ಯವಸ್ಥೆ ಏಕರೂಪವನ್ನು ನೀಡುವಲ್ಲಿ ಏನಾಗ್ತಪ್ಪ ಅಂತಂದ್ರೆ ಸಫಲರಾಗ್ತಾರೆ ಅಂತ. ಏನಾಗ್ತಾರೆ? ಸಫಲರಾಗ್ತಾರೆ. ಆದರೂ ಸಹ ನಾವೇನಪ್ಪ ಅಂತಂದ್ರೆ ಕೆಲವು ವಿವಿಧ ಆಡಳಿತಾತ್ಮಕ ಕ್ಷೇತ್ರದಲ್ಲಿ ಕೆಲವು ಪ್ರಯೋಗಗಳನ್ನು ಮಾಡಿದ್ರು ಯಾರು? ಬ್ರಿಟಿಷರು. ಅದರಲ್ಲಿ ಏನಪ್ಪಾ ಅಂದ್ರೆ ಮುಂದೆ ನೋಡ್ತಕ್ಕಂಥದ್ದು ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿ ಇತ್ತು? ಯಾವುದು? ಬ್ರಿಟಿಷರ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ. ಬ್ರಿಟಿಷರು ಈ ನಾಗರಿಕ ಸೇವೆಗಳನ್ನು ಜಾರಿಗೆ ತರ್ತಾರೆ ಅಂತ. ನಾಗರಿಕ ಸೇವೆಗಳು ಏನ್ ನಾಗರಿಕ ಸೇವೆಗಳು ಅಂದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಯಾರು? ನಾಗರಿಕ ಸೇವೆಗಳನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ಕಾರ್ನ್ವಾಲಿಸ್ ಅವರು ಜಾರಿಗೆ ತರ್ತಾರೆ ಇಲ್ಲಿ ಬ್ರಿಟಿಷರ ಅವಧಿಯಲ್ಲಿ. ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರ ನಡೆಸುವ ಸಲುವಾಗಿ ನೌಕರರನ್ನು ನೇಮಕ ಮಾಡಿಕೊಳ್ತಕ್ಕಂಥ ಪದ್ಧತಿ ಮೊದಲಿಂದಲೂ ಇತ್ತು. ವ್ಯಾಪಾರ ಮಾಡೋಕ್ಕೋಸ್ಕರವಾಗಿ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತಾ ಇತ್ತು? ನೌಕರರು ನೇಮಕ ಮಾಡ್ತಾ ಇತ್ತು. ಪಾಲಿಸಿಕೊಂಡು ಆ ಕಂಪನಿ ನೌಕರರಿಗೆ ಖಾಸಗಿಯಾಗಿ ವ್ಯಾಪಾರ ಮಾಡಲಿಕ್ಕೆ ಅನುಮತಿಯನ್ನು ನೀಡಿತ್ತು. ಪ್ರೈವೇಟ್ ಆಗಿ ಮಾಡಬಹುದು, ವ್ಯಾಪಾರವನ್ನು ಮಾಡಬಹುದು. ಆ ಉದ್ದೇಶಕ್ಕೋಸ್ಕರ ಅವಕಾಶವನ್ನು ಬಳಸಿಕೊಂಡಂತಹ ಆ ನೌಕರರು ಏನ್ ಮಾಡ್ತಾರೆ ಅಂದ್ರೆ ಅನೈತಿಕ ಮಾರ್ಗವನ್ನು ಹುಡುಕ್ತಾರೆ. ಏನು ಅನೈತಿಕ ಮಾರ್ಗ ಅಂದ್ರೆ ವ್ಯಾಪಾರ
ವ್ಯಾಪಾರ ಮಾಡ್ಲಿಕ್ಕೆ ಅವ್ರನ್ನ ಖಾಸಗಿಯಾಗಿ ನೇಮಕ ಮಾಡಿಕೊಂಡ್ರೆ ಯಾರು? ಈಸ್ಟ್ ಇಂಡಿಯಾ ಕಂಪನಿ ಅವರು. ನಾವು ಅನೈತಿಕ ಮಾರ್ಗ ಹಿಡಿದು ವ್ಯಾಪಾರ ಮಾಡ್ಬೇಕಾರೆ ಏನ್ ಅನೈತಿಕ ಮಾರ್ಗ ಅಂದ್ರೆ ಮೋಸ ಮಾಡೋದು, ಆಮೇಲೆ ಅನೈತಿಕ ಹಣ ಸಂಪಾದನೆ ಮಾಡೋದು ಕೊಡು ಭ್ರಷ್ಟರಾಗ್ತಾರೆ, ಆ ರೀತಿ ಮಾಡ್ತಾರೆ. ಇದನ್ನ ತಡೆಯುವ ಸಲುವಾಗಿ 1773ರಲ್ಲಿ ಇಂಗ್ಲೆಂಡಿನ ಸರ್ಕಾರ ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆಯನ್ನು ತಂತು ಜಾರಿಗೆ. ಅದು ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆ 1773ರಲ್ಲಿ ಜಾರಿಗೆ ತರುವುದರ ಮೂಲಕ ಈ ಕಾಯ್ದೆ ಹೆಸರು ನಿಯಂತ್ರಣ. ಇದರ ಉದ್ದೇಶ ಏನು? ಕಂಟ್ರೋಲ್ ಮಾಡ್ತಕ್ಕಂಥದ್ದು. ರೆಗ್ಯುಲೇಟಿಂಗ್ ಕಾಯ್ದೆ ಮುಖ್ಯ ಉದ್ದೇಶ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಅದು ಯಾವ ಜಾರಿ ಬಂದು ಶಿವಕುಮಾರ? ಏನು ರೆಗ್ಯುಲೇಟಿಂಗ್ ಕಾಯ್ದೆ 1773 ಜಾರಿ ತಂದು. ಯಾಕೆ ಜಾರಿ ತಂದು ವಿದ್ಯಾ? ಹೇಳು. ವ್ಯಾಪಾರ ಮಾಡ್ಬೇಕಾದ್ರೆ ಅನೈತಿಕ ಮಾರ್ಗಗಳನ್ನು ಹುಡುಕಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ರು. ಹಂಗಾಗಿ ಅವರು ಕೊಡು ಭ್ರಷ್ಟರನ್ನ ಮಾಡಿದ್ರಿಂದ ಈ ಕಾಯ್ದೆಯನ್ನ ಬ್ರಿಟಿಷರು ತಂದರು. ಗೊತ್ತಾಯ್ತಾ? ನಂತರ 1800ರಲ್ಲಿ ಈ ನಾಗರಿಕ ಸೇವೆಗೆ ಸೇರಬೇಕು ಅಂದ್ರೆ 1800ರಲ್ಲಿ ನಾಗರಿಕ ಸೇವೆಗೆ ಸೇರಬೇಕಂತ ಶಿಕ್ಷಣವನ್ನು ನೀಡಲಿಕ್ಕೆ ಕಾರ್ನ್ವಾಲಿಸರು ಕಲ್ಕತ್ತಾದಲ್ಲಿ ಒಂದು ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಟಾರ್ಟ್ ಮಾಡ್ತಾರೆ. ಕಾಲೇಜನ್ನ ಫೋರ್ಟ್ ವಿಲಿಯಂ ಕಾಲೇಜ್. ವಿಲಿಯಂ ಕಾಲೇಜ್ ಬೆಂಗಳೂರಲ್ಲಿ ಯಾವ ಕಾಲೇಜನ್ನು ಸ್ಥಾಪನೆ ಮಾಡಿದ್ರು? ಇಲ್ಲಿ ಯಾಕೆ? ನಾಗರಿಕ ಸೇವೆಗೆ ಸೇರಬಯಸುವವರಿಗೆ ಶಿಕ್ಷಣವನ್ನು ನೀಡಲಿಕ್ಕೋಸ್ಕರವಾಗಿ. ನಂತರ ಇದರ ಪರಿಣಾಮವಾಗಿ 1853ರಲ್ಲಿ ಏನಾಗುತ್ತೆ ಅಂತಂದ್ರೆ ನಾಗರಿಕ ಸೇವೆ ಎಲ್ಲಾ ನೇಮಕಾತಿಗಳಿಗಾಗಿ ಈಸ್ಟ್ ಇಂಡಿಯಾ ಕಂಪನಿ ಮಾಡ್ತಪ್ಪ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವೇ ಏನ್ ಮಾಡ್ಬೇಕು? ಆಗ್ಬೇಕು ಅಂತ ತೀರ್ಮಾನ ಮಾಡ್ಬೇಕು. 1873ರಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕವೇ ಎಲ್ಲದೂ ನೇಮಕ ಆಗಬೇಕು ಅಂತ ಈಗಿರ್ತಕ್ಕಂಥ ಪದ್ಧತಿನೇ ಅದು. ಯಾವಾಗ ಈಗ ಇದೆಯಲ್ಲ ಪದ್ಧತಿ, ಈ ಸರ್ಕಾರಿ ಸೇವೆ ನೀವು ಸೇರಬೇಕು ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಾಡಿ ನಾವು ಅಪಾಯಿಂಟ್ ಹೋಗ್ಬೇಕು. ಆ ರೀತಿ ಕಾನೂನನ್ನ ಬ್ರಿಟಿಷ್ ಯಾವತ್ತಿದ್ರು 1850. ಗೊತ್ತಾಯ್ತಾ? ತರುವುದರ ಮೂಲಕ ಅದರಲ್ಲಿ ಭಾರತೀಯರ ಹೆಚ್ಚಿನ ಪ್ರಯೋಜನ ಆಗಲಿಲ್ಲ ಅಂತ ಈ ಒಂದು ವ್ಯವಸ್ಥೆ ತಂದ್ರಲ್ಲ, ಅದೇನಾಗಲಿಲ್ಲ, ಭಾರತೀಯರಿಗೆ ಅನುಕೂಲ ಆಗಲಿಲ್ಲ. ಜೊತೆಗೆ ಬ್ರಿಟಿಷರು ಭಾರತೀಯ ಸಾಮರ್ಥ್ಯವನ್ನು ಅನುಮಾನಿಸಿ ನೋಡಿದ್ರು. ಕಾರ್ನ್ವಾಲಿಸರು ಹಿಂದೂಸ್ತಾನದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯು ಭ್ರಷ್ಟ ಅಂತ ಹೇಳ್ತಾರೆ. ಕಾರ್ನ್ವಾಲಿಸಿದ್ದ ಅವ್ರೇನಂದ? ಹಿಂದೂಸ್ತಾನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎನ್ನುವರು ಯಾರು? ಕಾರ್ನ್ವಾಲಿಸ್. ಹಿಂದೂಸ್ತಾನದಲ್ಲಿರ್ತಕ್ಕಂಥ ಎಲ್ಲರೂ ಸಹ ಮೂಲ ನಿವಾಸಿಗಳಲ್ಲ, ನಾವೆಲ್ಲ ಭ್ರಷ್ಟರು ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಕೇಳಬಹುದು ಅಂತ ಹೇಳ್ತಾನೆ. ಹಾಗಾಗಿ ಇದರಿಂದಾಗಿ ಕೆಳದರ್ಜೆಯ ಉದ್ಯೋಗಗಳನ್ನ ಮಾತ್ರ ಭಾರತೀಯರಿಗೆ ಕೊಡ್ತಾ ಇದ್ರು ಅಂತ. ಏನು ಕೆಳದರ್ಜೆಯ ಹುದ್ದೆಗಳಿದ್ವಲ್ಲ ಅಂತ ಹುದ್ದೆಗಳನ್ನ ಬ್ರಿಟಿಷರು ಅವರು ನಮಗೆ ಕೊಡ್ತಾ ಇದ್ರು ಅಂತ. ಇಂಥ ವ್ಯವಸ್ಥೆ ಅವರ ಆಡಳಿತದಲ್ಲಿತ್ತು. ಯಾರ ಆಡಳಿತದಲ್ಲಿ? ಬ್ರಿಟಿಷರ ಆಡಳಿತದಲ್ಲಿ. ಇದೇನಪ್ಪ ಅಂದ್ರೆ ಈ ಒಂದು ನಾಗರಿಕ ಸೇವೆಗೆ ಸಂಬಂಧಪಟ್ಟಂತ ಬ್ರಿಟಿಷರು ಆಡಳಿತ ಅಥವಾ ನಾಗರಿಕ ಸೇವೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಆಳ್ವಿಕೆ ಮಾಡಿದ್ರು ಅಂತ ಹೇಳಿ. ಗೊತ್ತಾಯ್ತಾ? ಅದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕವಾಗಿ ನೇಮಕ ಮಾಡಲಿಕ್ಕೆ ಯಾವ ವರ್ಷ ಜಾರಿ ತಂದ್ರು? ಅದನ್ನ 1853ರಲ್ಲಿ ಜಾರಿ ತಂದ್ರು. ಈಗಲೂ ಅದೇ ಪದ್ಧತಿ ಇದೆ. ನೆಕ್ಸ್ಟ್ ಬ್ರಿಟಿಷರ್ ತಂದಂತ ನ್ಯಾಯಾಂಗ ವ್ಯವಸ್ಥೆ ಅಂತ ಯಾವುದು? ಈ ಮೊಘಲರಿಂದ ಬ್ರಿಟಿಷರು ಹಂತವಾಗಿ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರೆ. ಮೊಘಲರ ದೊರೆ ಯಾರಾಗಿದ್ರು ಅವಾಗ? 2ನೇ ಶಾ ಆಲಂ ಬಕ್ಸರ್ ಕಾಲದಲ್ಲಿ ಏನಾಗಿದ್ದವ? ಓದಿದ್ದ. ಗೊತ್ತಾಯ್ತಾ?
ಅಲ್ಲಿಂದ ಏನಪ್ಪ ಹಸ್ತಾಂತರ ಮಾಡ್ತಾ ಮಾಡ್ತಾ ಬಂದು ಚಂದ್ರಗ್ರಹಣ ಕಾಲದಲ್ಲಿ ಹೊಸ ನ್ಯಾಯಾಂಗ ವ್ಯವಸ್ಥೆಯಿಂದ ಬೇರೆ ಬಿಡ್ಲಿಕ್ಕೆ ಸಾಧ್ಯವಾಗಿ 1764ರಲ್ಲಿ ಹೇಳಿದೆ ನಿಮಗೆ. 1764 ಏನ್ ನಡೆದಿತ್ತು? ಅದರ ನಂತರ ಎರಡನೇ ಶಾಲೆ ಏನ್ ಮಾಡ್ದಂತಂದ್ರೆ ಆ ನಮ್ಮ ದಿವಾನಿ ಹಕ್ಕನ್ನ ಬಂದಿದ್ದ. ಏನ್ ದಿವಾನಿ ಹಕ್ಕು ಅಂದ್ರೆ ಉಸಿರು ಮಾಡ್ತಕ್ಕಂಥ ಹಕ್ಕನ್ನ ತಂದಿದ್ದ. ಗೊತ್ತಾಯ್ತಾ? ಹಾಗಾಗಿ ಈ ಒಂದು ಇದನ್ನ ಬಂಗಾಳ ಪ್ರಾಂತ್ಯದಲ್ಲಿ ದ್ವಿಆಡಳಿತ ಅಂತ ಹೇಳಿದ್ದೀನಿ. ಏನೋ ದ್ವಿಆಡಳಿತ ಅದೇ ಭೂಕಂದಾಯವನ್ನು ಉಸಿರು ಮಾಡ್ತಕ್ಕಂಥ ಆಡಳಿತವನ್ನು ದ್ವಿಆಡಳಿತ ಅಂತಾರ. ಅದು ಎಲ್ಲಿ ಜಾರಿಗೆ ತಂದಿದ್ದ? ಬಂಗಾಳದಲ್ಲಿ ಜಾರಿಗೆ ತಂದಿದ್ದ. ಅದಾಯ್ತಾ? ಇಲ್ಲಿ ಬ್ರಿಟಿಷ್ ಹೆಚ್ಚು ಕೇಂದ್ರೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತ. ಕೇಂದ್ರೀಕೃತ ಅಂದ್ರೆ ದೇಶಕ್ಕೆ ಒಂದೇ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತರತಕ್ಕಂಥದ್ದು. ತೀರ್ಮಾನಿ ಈ ಹೆಜ್ಜೆಯಿಂದ ಬ್ರಿಟಿಷರು ಮೊಘಲ ಅಧಿಕಾರವನ್ನ ಹಿಂದಕ್ಕೆ ಸರಿಸಿ ತಾವೇ ಸಾರ್ವಭೌಮರಾಗ್ತಾರೆ. ಹಾಗಾಗಿ ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಮೂಲಕ ಅದನ್ನು ಸಾಧಿಸ್ತಾರೆ. ಹಾಗಾಗಿ 1772ರಲ್ಲಿ ಗವರ್ನರ್ ಜನರಲ್ ಆಗಿದ್ದಂತಹ ವಾರನ್ ಹೆಸ್ಟಿಂಗ್ಸ್ 1772ರಲ್ಲಿ ವಾರನ್ ಹೆಸ್ಟಿಂಗ್ಸ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಪ್ರತಿ ಜಿಲ್ಲೆಯಲ್ಲೂ 2 ಬಗೆಯ ನ್ಯಾಯಾಲಯಗಳನ್ನು ಹೊಂದಿರಬೇಕು ಅಂತ ತೀರ್ಮಾನ ಮಾಡ್ತಾರೆ. ಪ್ರತಿ ಜಿಲ್ಲೆಯಲ್ಲಿ ಎಷ್ಟು ನ್ಯಾಯಾಲಯಗಳು? 2 ಬಗೆಯ ನ್ಯಾಯಾಲಯಗಳು. ಅದರಲ್ಲಿ ಒಂದೊಂದು ದಿವಾನಿ ಅದಾಲತ್ ಮತ್ತೆ ನಿಜಾಮತ್ ಅದಾಲತ್ ಅಂತ. ಏನೋ ದಿವಾನಿ ಅದಾಲತ್, ನಿಜಾಮತ್ ಅದಾಲತ್ ಅಂತ 2 ನ್ಯಾಯಾಲಯಗಳನ್ನು ಜಾರಿಗೆ ತಂತಾರೆ. ನಿಮಗೆ ಕೇಳಬಹುದು, ಬ್ರಿಟಿಷರು ಜಾರಿಗೆ ತಂದಂತೆ 2 ನ್ಯಾಯಾಲಯಗಳು ಯಾವ ವಾರನ್ ಹೆಸ್ಟಿಂಗ್ಸ್ ಅಂತ ಕೇಳಬಹುದು. ಇಲ್ಲಿ ನಾಗರಿಕ ನ್ಯಾಯದಾನದ ಸಂದರ್ಭಗಳಲ್ಲಿ ಹಿಂದೂ ಗ್ರಂಥಗಳ ಪ್ರಕಾರ ಹಿಂದೂಗಳಿಗೆ ಹಿಂದೂ ಗ್ರಂಥಗಳ ಪ್ರಕಾರ ನ್ಯಾಯ ಕೊಡ್ತಾ ಇದ್ರು ಬ್ರಿಟಿಷರು. ಮುಸ್ಲಿಮರಿಗೆ ಇಸ್ಲಾಂ ಧರ್ಮದ ಒಂದು ಶರೀಯತ್ ಕಾನೂನು ಪ್ರಕಾರವಾಗಿ ನ್ಯಾಯವನ್ನು ಕೊಡ್ತಾ ಇದ್ದಂತೆ. ಈ ಅಪರಾಧ ಪ್ರಕರಣಗಳಿಗೆ ಬಂದಾಗ ಎಲ್ಲರಿಗೂ ಇಸ್ಲಾಂ ಕಾನೂನುಗಳು ಅನುಷ್ಠಾನ ವಿಚಾರಣೆ. ಅಪರಾಧ ಮಾಡಕ್ ಬಂದ್ರೆ ಇಸ್ಲಾಂ ಕಾನೂನು ಅವರು ಹೊಡ್ತಾ ಇದ್ರು. ಇದು ಅವ್ರು ಬಿಟ್ಟು ನಾವು ಆಗ್ತಾ. ಹಾಗಾಗಿ ಈ ಕನ್ನಡ ಬ್ರಿಟಿಷ್ ಕಾನೂನುಗಳನ್ನ ಜಾರಿಗೊಳಿಸುವ ಮೂಲಕ ಕಾನೂನುಗಳಲ್ಲಿ ಬದಲಾವಣೆಯನ್ನು ತರ್ತಾರೆ ಅಂತ. ಬದಲಾವಣೆಯನ್ನು ತಂದು ಈ ಒಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಒಂದು ಅಪರಾಧ ನ್ಯಾಯಾಲಯಗಳನ್ನ ಕಾಜಿ ಅಧೀನದಲ್ಲಿ ಅಪರಾಧ ನ್ಯಾಯಾಲಯಗಳನ್ನು ಜಾರಿಗೆ ತಂದ ನ್ಯಾಯಾಲಯ. ಈ ಕಾಜಿ ಅಂತ ಅಧಿಕಾರಿಗಳ ನ್ಯಾಯಾಧೀಶರನ್ನ ಈ ಕಾಜಿ ಅಧೀನ ಇದರಲ್ಲಿ ಅಧೀನದಲ್ಲಿ ಇದ್ರೂ ಸಹ ಯುರೋಪಿಯನ್ನರ ಮೇಲ್ವಿಚಾರಣೆಯೇ ಅದು ಕಾರ್ಯನಿರ್ವಹಿಸ್ತಾ ಇತ್ತು. ಅವರ ಮೇಲ್ವಿಚಾರಣೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಹೀಗಾಗಿ ಈ ಒಂದು ಬ್ರಿಟಿಷರು ಏನ್ ಮಾಡಿದ್ರು, ತಂದಂತ ನ್ಯಾಯಾಲಯಗಳು ಯಾವ್ಯಾವು? ವಾರನ್ ಹೆಸ್ಟಿಂಗ್ಸ್ ತಂದಂತ ನ್ಯಾಯಾಲಯಗಳು 2 ರೀತಿಯ ನ್ಯಾಯಾಲಯಗಳು ಜಾರಿ ತರಬೇಕು ಅಂತ ಹೇಳಿದ್ರಲ್ವಾ? ಯಾವ ನ್ಯಾಯಾಲಯಗಳು ಯಾವ್ಯಾರು? ದಿವಾನಿ ಮತ್ತೆ ನೆಕ್ಸ್ಟ್ ಬ್ರಿಟಿಷರ ಕಾಲದಂತ ಪೊಲೀಸ್ ವ್ಯವಸ್ಥೆ. ಬ್ರಿಟಿಷರ ಕಾಲದಲ್ಲಿ ಆಂತರಿಕ ಶಾಂತಿಯನ್ನ ಕಾಪಾಡಲಿಕ್ಕೋಸ್ಕರವಾಗಿ ಆಂತರಿಕ ಶಾಂತಿ, ಆಂತರಿಕ ಮತ್ತು ಬಾಹ್ಯ ಸುವ್ಯವಸ್ಥೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ವರ್ಗವಾದ ಪೊಲೀಸ್ ವ್ಯವಸ್ಥೆ ಅಂತ. ದೇಶದ ಒಳಗಿನ ಶಾಂತಿ, ಆಂತರಿಕ ಅಂದ್ರೆ ಒಳಗೆ, ಬಾಹ್ಯ ಅಂದ್ರೆ ಹೊರಗೆ ಇರ್ತದೆ. ಗೊತ್ತಾಯ್ತಾ? ಈ ಒಂದು ಲಾರ್ಡ್ ಕಾರ್ನ್ವಾಲಿಸರು ಜಾರಿಗೆ ತಂದಂತ ಪೊಲೀಸ್ ವಿಭಾಗವನ್ನ ಇವರು ಅಚ್ಚುಕಟ್ಟಾನೆ. ಅದೇನಪ್ಪಾ ಅಂತಂದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ SP ಅಂತ ಕರಿತೀವಿ. ಗೊತ್ತಾ?
ಎಸ್ ಪಿ ಕೇಳಿದ್ರಲ್ಲ, ಇದು ಜಿಲ್ಲೆಗೆ ಹೋಗುವ ಅದೇ ಒಂದು ಇದನ್ನ ಕರೀತಾರೆ ನಾವು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ಇರುವುದು. ಇದು ಜಿಲ್ಲೆಗೆ ಪೊಲೀಸ್ ಇಲಾಖೆ ಅವರೇ ಏನ ಮುಖ್ಯಸ್ಥರು, ಎಸ್ ಪಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಕ್ಕಂಥದ್ದನ್ನ ಇಲ್ಲಿ ತರ್ತಾರೆ. ಆ ಒಂದು ನ್ಯಾಯ ವ್ಯವಸ್ಥೆ ಸೈನಿಕ ಪೊಲೀಸ್ ಇರ್ತಾರೆ ಸೈನಿಕರು, ಇವತ್ತು ಸಹ ಅದೇ ವ್ಯವಸ್ಥೆ ಇದೆ ಇಲ್ಲಿ ನಮ್ಮ ದೇಶದಲ್ಲಿ. ಎಸ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಕ್ಕಂಥದ್ದನ್ನ ಏನ್ ಮಾಡ್ತಾರೆ, ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. ನಂತರ 1793ರಲ್ಲಿ ಏನಪ್ಪಾ ಅಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಠಾಣೆಗಳನ್ನಾಗಿ ಮಾಡಿದ್ರು. ಪ್ರತಿ ಜಿಲ್ಲೆಯಲ್ಲೇನೋ ಠಾಣೆಗಳು ಗೊತ್ತಲ್ಲ, ಪೊಲೀಸ್ ಠಾಣೆ ಇವತ್ತು ನಾವು ಅವಳ ಹೆಸರು ಇಟ್ಟಿದ್ದು ಕೆಲವೆಲ್ಲ ಹೆಸರಿಗೆ ಗೊತ್ತಿದ್ದಾವೆ ಅಂತ. ಅದಕ್ಕ ಠಾಣೆಗಳನ್ನ ಪ್ರತಿ ಜಿಲ್ಲೆಯನ್ನಾಗಿ ವಿಭಜಿಸಿ ಪ್ರತಿ ಜಿಲ್ಲೆ ಠಾಣೆಗಳಲ್ಲಿ ಕೊತ್ವಾಲರು ಅಂತ, ಕೊತ್ವಾಲರು, ಹಳ್ಳಿಗಳಲ್ಲಿ ಚೌಕಿದಾರ ಅಂತ, ಹಳ್ಳಿಗಳನ್ನೇನು ಚೌಕಿದಾರ, ಮತ್ತೆ ಠಾಣೆಗಳಲ್ಲಿ ಕೊತ್ವಾಲರು ಇರುವಂತೆ ಮಾಡಿ ಕೊತ್ವಾಲರು ಹಳ್ಳಿಗಳ ಮಟ್ಟದಲ್ಲಿ ಕಳ್ಳತನ, ದರೋಡೆ, ಕೊಲೆ ಇಂಥ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇದ್ರು ಯಾರು, ಕೊತ್ವಾಲರು. ಹಾಗಾಗಿ 1770ರ ಭೀಕರವಾಗಿರ್ತಕ್ಕಂಥ ಕ್ಷಾಮದಿಂದ ಏನಾಗುತ್ತಪ್ಪ ಅಂದ್ರೆ ಇದರ ಪರಿಣಾಮ ಪೊಲೀಸ್ ವ್ಯವಸ್ಥೆ ಬ್ರಿಟಿಷ್ ಅಧಿಕಾರಿಯನ್ನು ಅಧೀನಗೊಳಿಸಿ 1781ರಲ್ಲಿ ಮ್ಯಾಜಿಸ್ಟ್ರೇಟ್ಗಳನ್ನ ನೇಮಕ ಮಾಡತಕ್ಕಂಥ ಪದ್ಧತಿ. 1781ರಲ್ಲಿ ಮ್ಯಾಜಿಸ್ಟ್ರೇಟ್ ಅಂತ ಕೊಡ್ತೀವಿ ಗೊತ್ತಾ, ಈಗ ಕರೆದು ಗೊತ್ತಿಲ್ಲ, ನ್ಯಾಯಾಧೀಶರನ್ನ ನೇಮಕ ಮಾಡತಕ್ಕಂಥ ವ್ಯವಸ್ಥೆ ಯಾವಾಗ ಜಾರಿಗೆ ಬಂತು, 1781ರಲ್ಲಿ ಬಂದಿತ್ತು. ಗೊತ್ತಾಯ್ತಾ? ಈ ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ ಅಧೀನಕ್ಕೆ ಒಳಪಡ್ತಾ ಇದ್ರು. ಪೊಲೀಸ್ ಅಧಿಕಾರಿಗಳು ಗೊತ್ತಾ, ಇವತ್ತು ಅಷ್ಟೇ ಪೊಲೀಸ್ ನ್ಯಾಯಾಧೀಶರಿಗೆ ಪೊಲೀಸ್ ಎದುರು ಆ ರೀತಿ ಪರಿಸ್ಥಿತಿ ಅವ್ರು ಮಾತು ಕೇಳಿಲ್ಲ. ನ್ಯಾಯ ವ್ಯವಸ್ಥೆ ಸ್ವತಂತ್ರ ವ್ಯವಸ್ಥೆ, ಹಂಗಾಗಿ ಮ್ಯಾಜಿಸ್ಟ್ರೇಟ್ ಅನ್ನು ನೇಮಕ ಮಾಡತಕ್ಕಂಥ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಅವರ ಒಂದು ಕಂಟ್ರೋಲ್ ಇರ್ತಕ್ಕಂಥದ್ದು. 1861ರಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. 1861ರಲ್ಲೇನೋ ಪೊಲೀಸ್ ಕಾಯ್ದೆಯನ್ನು ಜಾರಿಗೆ ತರುವುದರ ಮೂಲಕ ಕಾನೂನು ಮತ್ತು ಸುವ್ಯವಸ್ಥೆ ಆಡಳಿತಕ್ಕೆ ಮುಖ್ಯ ಅಡಿಪಾಯ ಅಂತ. ಮೇನ್ ಕಾನೂನು ಮತ್ತು ಸುವ್ಯವಸ್ಥೆ ಚೆನ್ನಾಗಿದ್ರೆ ಏನಾದರೂ ಮಾಡಬಹುದು. ಹಾಗಾಗಿ ಈ ಅಧಿಕಾರಿಗಳ ನೇಮಕಾತಿಯಲ್ಲಿ ಭಾರತೀಯರಿಗೆ ಅವಕಾಶ ಇರಲಿಲ್ಲ. ಪೊಲೀಸ್ ಅಧಿಕಾರಿಗಳನ್ನ ಎಷ್ಟೊಂದು ಪೊಲೀಸ್ ವ್ಯವಸ್ಥೆಯನ್ನ ಪೊಲೀಸ್ ಕಾಯ್ದೆಯಿಂದ ಯಾವಾಗ ಜಾರಿಗೆ ತಂದ್ರು ನೋಡಿದಪ್ಪ ಮುರಿತಾ ಎಷ್ಟು 1861 ಏನ್ ತಂದ್ರು ಜಾರಿಗೆ, ಪೊಲೀಸ್ ಕಾಯ್ದೆಯನ್ನು ಜಾರಿಗೆ ತಂದ್ರು. ಗೊತ್ತಾಯ್ತಾ? ಇಲ್ಲಿ ಅಧಿಕಾರಿಗಳ ನೇಮಕಾತಿಯಲ್ಲಿ ಭಾರತೀಯರಿಗೆ ಅವಕಾಶ ಇರಲಿಲ್ಲ. ಎಲ್ಲರೂ ಅಷ್ಟೇ, ನ್ಯಾಯಾಧೀಶ ನೇಮಕ ಮಾಡಿಕೊಳ್ಳುವುದು ಅದರಲ್ಲಿ ವ್ಯವಸ್ಥೆ ಇರಲಿಲ್ಲ. ಆಡಳಿತನೂ ಅಷ್ಟೇ, ನಾಗರಿಕ ಸೇವೆಗಳಿಗೆ ನೇಮಕ ಮಾಡಿಕೊಳ್ಳುವ ಭಾರತೀಯರಿಗೆ ಉನ್ನತ ಹುದ್ದೆಗಳು ಸಿಗ್ತಿರಲಿಲ್ಲ ಬ್ರಿಟಿಷ್ ಇದ್ದಾಗ. ಹಾಗಾಗಿ 1902ರಲ್ಲಿ ಪೊಲೀಸ್ ಕಮಿಷನ್ ಕಾಯ್ದೆಯನ್ನ ವಿದ್ಯಾರ್ಥಿಯನ್ನು ಪಡೆದವರು ಅಧಿಕಾರಿ ಹುದ್ದೆಗೆ ಹೋಗಬಹುದು ಅಂತ ತಲುಪಿಸಿ ಇಷ್ಟು ಭಾರತೀಯರಿಗೆ ಈ ಇದ್ದಂತ ತಾರತಮ್ಯ ಕಡಿಮೆ ಆಗಿರಲಿಲ್ಲ. ಹೇಳಿ, ಆ ತಾರತಮ್ಯ ಕಡಿಮೆ ಆಗಿ ಉದಾಹರಣೆ ಏನಪ್ಪಾ ಅಂತಂದ್ರೆ ಆಗಿನ ಕಾಲ ಬ್ರಿಟಿಷ್ ಕಾಲದಲ್ಲಿ ಈ ಓದಕ್ಕೆಲ್ಲರೂ ಬರಲ್ಲ. ಇವತ್ತು ನಮ್ಮ ತಂದೆಯವರಲ್ಲಿ ಏನಪ್ಪಾ ಅಂತಂದ್ರೆ 4ನೇ ಕ್ಲಾಸ್ ಮರಳಲ್ಲಿ ಓದಿದ್ದಾರೆ. ಇವತ್ತು ನೀಟ್ ಮರಳಲ್ಲಿ ಎಲ್ಲ ಬರೆದ ತಕ್ಷಣ ಎಲ್ಲ ಗೊತ್ತಲ್ಲ. ಹಾಗೆ ಇದೆ ಹಿಂದೆ ಹೇಳ್ತಾರೆ, ಹಿಂಗೆ ನಮ್ಮ ಅಜ್ಜ ಅಂತ ಹೇಳ್ತಾರೆ, ಹಿಂಗ್ ಮರಳಲ್ಲಿ ಬರೀತಿದ್ರಂತೆ. ಪೂರ್ತಿ ಇವತ್ತೇನಪ್ಪ ಅವ್ರಿಗೆ ನೋಡಿ ಸುಮ್ಮನೆ ನಮ್ಮ ಅಪ್ಪ 4ನೇ ಕ್ಲಾಸ್ ಓದಿಲ್ಲ, ಮರಣ ಬರ್ದಿರೋದು. ಇವತ್ತು ಪೂರ್ತಿ ಓದ್ತಾರೆ ಅಂತಂದ್ರೆ ಆಗಿನ ಶಿಕ್ಷಣ ಹೆಂಗಿತ್ತು ಅಂತ, ಮತ್ತೆ ಈಗಿನ ಶಿಕ್ಷಣ ಹೆಂಗಿದೆ ಅಲ್ಲ ತೋರಿಸ್ಬೇಕಾಗುತ್ತೆ. ಎಲ್ಲಾ ಸೌಲಭ್ಯಗಳನ್ನು ಕೊಟ್ಟರೆ ಈಗಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಾವು ತಿಳಿಬೇಕಾಗುತ್ತೆ. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಈ ಭಾರತದ ಬಗ್ಗೆ ತಾರತಮ್ಯ ಬಹಳಷ್ಟು ಇತ್ತು. ತಾರತಮ್ಯ ಇತ್ತು. ಈ ರೀತಿಯಾಗಿರ್ತಕ್ಕಂಥ ಯಾವ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆಯನ್ನು ಸಹ ಜಾರಿಗೆ ತಂದಿದ್ದವು. ನೆಕ್ಸ್ಟ್ ಪೊಲೀಸ್ ವ್ಯವಸ್ಥೆ ನಂತರ ಸೈನ್ಯ ವ್ಯವಸ್ಥೆಯೂ ಸಹ ಇತ್ತು. ಏನೋ
ಸೈನ್ಯ ಬ್ರಿಟಿಷರ ಕಾಲದಲ್ಲಿ ಸೈನ್ಯವು ಸಹ ಆಧಾರ ಸ್ತಂಭ ಆಗಿತ್ತು ಅಂತ. ಇವರು ಸೈನ್ಯ ಇದೆ ಗೊತ್ತಾ, ಇಲ್ಲಾದ್ರೆ ದೇಶದ ಸಂರಕ್ಷಣೆ ಆಗಲ್ಲ ಅಂತ. ಭಾರತೀಯರನ್ನೇ ಸೈನ್ಯದಲ್ಲಿ ಸೇರಿಸಿಕೊಂಡು ಅವರ ನೆರವಿನಿಂದಲೇ ಬ್ರಿಟಿಷರು ಭಾರತವನ್ನ ತಮ್ಮ ಅಧೀನಕ್ಕೆ ಪಡೆಯಬೇಕು ಅಂತ ಹೇಳ್ರಿ. ಅವರೇ ಸೇರಿಸಬೇಕು, ಅವರಿಂದ ಏನ್ ಮಾಡ್ಬೇಕು, ನಮ್ಮ ಭಾರತೀಯರನ್ನು ಅಧೀನಕ್ಕೆ ಪಡೆಯಬೇಕು ಅಂತ ತೀರ್ಮಾನ ಮಾಡಿದ ಬ್ರಿಟಿಷರು ಸೈನ್ಯ ಶಕ್ತಿಯನ್ನು ಬಳಸಿಕೊಂಡು ಭಾರತ ಒಳಗಡೆ ತಮ್ಮ ವಿರೋಧಿ ಶಕ್ತಿಗಳಿಂದ, ವಿದೇಶಿ ಶಕ್ತಿಗಳಿಂದ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಿದ್ದಂತೆ. ಗೊತ್ತಾಯ್ತಾ? ಅಧಿಕಾರಿಗಳು ಬ್ರಿಟಿಷರೇ ಆಗಿದ್ರು, ಬ್ರಿಟಿಷರೇ ಆಗಿದ್ರು. ಭಾರತದಲ್ಲಿ ಲಭಿಸ್ತಕ್ಕಂಥ ಉನ್ನತ ಹುದ್ದೆ ಅಂದ್ರೆ ಸುಬೇದಾರ್ ಸ್ಥಾನ. ಭಾರತದಲ್ಲಿ ಕೊಟ್ಟಂತ ಉನ್ನತ ಹುದ್ದೆ ಯಾರಾಗಿದ್ದು? ಸುಬೇದಾರ್ ಸ್ಥಾನ. ಒಂದೇ ಉನ್ನತ ಹುದ್ದೆ, ಯಾವ ಹುದ್ದೆ ಕೊಡ್ತಿರಲಿಲ್ಲ ಭಾರತೀಯರಿಗೆ. ಭಾರತೀಯರು ಸೈನಿಕರು ಕೂಲಿ ಸೈನಿಕರಾಗಿದ್ರು. ಹೇಗಿದ್ರು? ಕೂಲಿ ಮಾಡತಕ್ಕಂಥ ಸೈನಿಕರಾಗಿದ್ರು. 1857 ಘಟನೆಯ ನಂತರ, ಯಾವ್ದು 1857 ಘಟನೆ ಹೇಳ್ತೀರಿ? 1857 ಏನು ವಿಶೇಷ? ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ. ಅದರಲ್ಲಿ ಗೊತ್ತಾಗುತ್ತೆ ಏನಪ್ಪ ಅಂತಂದ್ರೆ ಯಾವ ರೀತಿ ಸೈನಿಕರನ್ನ ಶೋಷಣೀಯವಾಗಿ ಕಾಣ್ತಾ ಇದ್ರು ನಮ್ಮ ಭಾರತೀಯ ಸೈನಿಕರ. ಹಾಗಾಗಿ ಈ ನಂತರ PDM ನೇತೃತ್ವದಲ್ಲಿ ಒಂದು ರಾಜ್ಯ ಸಮಿತಿಗಳನ್ನು ನಿರ್ಮಾಣ ಮಾಡಿದ್ರ ಮೂಲಕ ಈ ಶಿಫಾರಸುಗಳ ಆಧಾರದ ಮೇಲೆ ಸೈನಿಕ ವ್ಯವಸ್ಥೆಯನ್ನ ಬದಲಾಯಿಸ್ತಾರೆ. ಅದು ನಾವು 1857 ಗಂಜಿ ಬಗ್ಗೆ ಪಾಠ ಬಂದಾಗ ಅದರ ಬಗ್ಗೆ ನಾವು ತಿಳಿಸ್ತೀನಿ. ನಾವು ಸೈನಿಕ ವ್ಯವಸ್ಥೆ ಬಹಳ, ಭಾರತೀಯ ಸೈನಿಕ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ಗೊತ್ತಾಯ್ತಾ? ಇಷ್ಟೇನಪ್ಪ ಅಂತಂದ್ರೆ ಈ ಒಂದು ಬ್ರಿಟಿಷರ ನಾಗರಿಕ ಆಡಳಿತ, ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ ಮತ್ತೆ ಸೈನ್ಯ ವ್ಯವಸ್ಥೆ. ನಂತರ ಏನಪ್ಪ ಅಂದ್ರೆ ಅವರು ಕೆಲವು ಭೂಕಂದಾಯ ನೀತಿಗಳನ್ನ ಜಾರಿಗೆ ತಂದಿದ್ರು. ಯಾರು? ಬ್ರಿಟಿಷ್ ಏನ್ ಮಾಡಿದ್ರು? ಕೆಲವು ಭೂಕಂದಾಯ ನೀತಿಗಳನ್ನ ಜಾರಿಗೆ ತಂದಿದ್ರು. ಭೂಕಂದಾಯ ನೀತಿಗಳು, ಅದರಲ್ಲಿ ಬ್ರಿಟಿಷರು ಬಂಗಾಳ ಪ್ರಾಂತ್ಯವನ್ನ ತಮ್ಮ ಕೇಂದ್ರ ಸ್ಥಾನ, ಯಾವುದು ಅವ್ರಿಗೆ ಕೇಂದ್ರ ಸ್ಥಾನವಾಗಿದ್ದೇ ಯಾರಪ್ಪ ಅಂದ್ರೆ ಬಂಗಾಳ ಪ್ರಾಂತ್ಯ. ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರಕ್ಕೆ ವಾರ್ಷಿಕವಾಗಿ 4 ಲಕ್ಷ ಪೌಂಡ್ಗಳನ್ನ ಪಾವತಿ ಮಾಡಬೇಕಾಗಿತ್ತು. ಭಾರತ ಈಸ್ಟ್ ಇಂಡಿಯಾ ಕಂಪನಿಗಳು ಬಂದಿದ್ದು ಗೊತ್ತಲ್ಲ ನಿಮಗೆ? ಯಾವ್ಯಾವ ಕಂಪನಿಗಳು ಬಂದಿದ್ದು? ಭಾರತಕ್ಕೆ ಒಂದು ಯುರೋಪಿಯನರು, ಫ್ರೆಂಚರು, ಎಲ್ಲ ಕಂಪನಿಗಳು ವ್ಯಾಪಾರ ಮಾಡಿ ಅವರಿಗೆ 4 ಲಕ್ಷ ಪೌಂಡ್ಗಳನ್ನು ಕೊಡಬೇಕಾಗಿತ್ತು. ಯಾರಿಗೆ? ಬ್ರಿಟಿಷ್ ಸರ್ಕಾರ. ಈ ಹಿನ್ನೆಲೆ ಕಂಪನಿ ತನ್ನ ಆರ್ಥಿಕ ಹಿತಾಸಕ್ತಿಗಳನ್ನು ಸುಸ್ಥಿರಗೊಳಿಸಬೇಕಾಗಿತ್ತು. ಹಾಗಾಗಿ ಇದಕ್ಕೆ ಹೊಸ ರೀತಿಯ ಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ತರುವುದರ ಮೂಲಕ ಅದರಲ್ಲಿ ಒಂದೊಂದು ಕಾಯಂ ಜಮೀನ್ದಾರಿ ಪದ್ಧತಿ ಅಂತ. ಕಾಯಂ ಜಮೀನ್ದಾರಿ ಪದ್ಧತಿ ವಾರ್ಷಿಕವಾಗಿ ನಿರ್ದಿಷ್ಟ ಕಂದಾಯದ ಹಣವನ್ನು ಪಡೆಯಲಿಕ್ಕೋಸ್ಕರವಾಗಿ ಲಾರ್ಡ್ ಕಾರ್ನ್ವಾಲಿಸ್ 1793 ಯಾರು? ಲಾರ್ಡ್ ಕಾರ್ನ್ವಾಲಿಸ್ ಏನ್ ಜಾರಿಗೆ ತಂದ್ರಪ್ಪ ಅಂತಂದ್ರೆ ಬಿಹಾರ ಮತ್ತು ಬಂಗಾಳ ಪ್ರಾಂತ್ಯದಲ್ಲಿ ಈ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೊಳಿಸ್ತಾನೆ. ಇದನ್ನೇ ಹೇಳ್ತಾರೆ ಕಾಯಂ ಜಮೀನ್ದಾರಿ ಪದ್ಧತಿ. 1793 ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್
ಜಾರಿಗೆ ತಂದಂತಹ ಭೂ ಕಂದಾಯ ಪದ್ಧತಿಯನ್ನ ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಕರೀತೀವಿ. ಒಂದು ಪ್ರಶ್ನೆ ಕೇಳಬಹುದು, ಇಲ್ಲಿ ಜಮೀನ್ದಾರರು ಭೂಮಾಲೀಕ ಅಂತ. ಜಮೀನ್ದಾರ್ ಯಾರಿರ್ತಾರೆ ಅವರು ಭೂಮಿಯ ಮಾಲೀಕ. ಈ ಹೊಸ ಯೋಜನೆ ಪ್ರಕಾರ ಜಮೀನ್ದಾರರು ಪ್ರತಿ ವರ್ಷ ನಿರ್ದಿಷ್ಟ ದಿನಕ್ಕೆ ಮೊದಲೇ ಅವನು ಒಪ್ಪಿಕೊಂಡಂತೆ ಕಂದಾಯ ಮೊತ್ತವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಅವ್ರು ಹೇಳಿದ್ಕೊಂಡ ಕೊಡಬೇಕಾಗಿತ್ತು ಸರ್ಕಾರ ಇದನ್ನ ಕಂದಾಯವನ್ನ. ಈ ಭೂ ಮಾಲೀಕರಿಗೆ ಈ ಪದ್ಧತಿಯಿಂದ ಹೆಚ್ಚು ಲಾಭ ಆಗುತ್ತೆ. ಭೂಮಿ ಮಾಲೀಕರ ಅವ್ರಿಗೆ ಹೆಚ್ಚು ಲಾಭ ಆಯ್ತು. ಏಕೆಂದ್ರೆ ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂತ ಹಣದ ಮೊತ್ತಕ್ಕಿಂತ ಹೆಚ್ಚಿನ ವಸೂಲು ಮಾಡುವಂತ ಹಣವನ್ನು ಅವ್ರು ಇಟ್ಕೊಳ್ತಾ ಇದ್ದಾರೆ, ಯಾರು ಭೂಮಿಯ ಮಾಲೀಕ. ಅವಾಗ ಬರಗಾಲ ಅಥವಾ ವಿಪರೀತ ಮಳೆ ಅತಿವೃಷ್ಟಿ ಬರ್ತಲ್ಲ, ಅವಾಗ ಆ ಕಾರಣದಿಂದ ಕಂದಾಯ ವಸೂಲಿ ಮಾಡಲು ಸಾಧ್ಯ ಆಗ್ತಿರಲಿಲ್ಲ. ಸಾಧ್ಯ ಆದಾಗ ಆ ಸರ್ಕಾರಕ್ಕೆ ಸಲ್ಲಿಸಬೇಕಾದ ಹಣದ ಮೊತ್ತವನ್ನು ಸಲ್ಲಿಸಲಾಗದೆ ಇದ್ರೆ ಏನ್ ಮಾಡ್ತಾ ಇದ್ರು ಬ್ರಿಟಿಷರು, ಭೂಮಿಯ ಒಡೆತನವನ್ನು ಅವರಿಂದ ಕಳಿಸ್ಕೊಡ್ತಾ ಇದ್ರು ಅಂತ. ಅವ್ರೇನಾದ್ರು ಸರ್ಕಾರಕ್ಕೆ ಕಂದಾಯವನ್ನು ಕೊಡದೆ ಹೋದ್ರೆ, ಬರಗಾಲ ಬಂತು ಅತಿವೃಷ್ಟಿ ಬಂತು ಅಂದ್ರೆ ಬ್ರಿಟಿಷ್ ಏನ್ ಮಾಡ್ತಾ ಇದ್ರು, ಅವರಿಂದ ಆ ಒಂದು ಜಮೀನು ಏನ್ ಮಾಡ್ತಾ ಇದ್ರು, ಒಡೆತನವನ್ನು ಕಳಿಸ್ಕೊಡ್ತಾ ಇದ್ರು. ಈ ಪದ್ಧತಿಯಿಂದ ಬ್ರಿಟಿಷರಿಗೆ ಮತ್ತು ಜಮೀನ್ದಾರಿಗೆ ಲಾಭವಾಯಿತು ವಿನಃ ರೈತರಿಗೆ ಲಾಭ ಆಗಲಿಲ್ಲ. ಜಮೀನ್ದಾರ ಭೂ ಮಾಲೀಕರಿಗೆ ಮತ್ತೆ ಬ್ರಿಟಿಷರಿಗೆ ಆಯ್ತು, ಆ ರೈತರಿದ್ರಲ್ಲ ಅವರಿಗೆ ಯಾವುದೇ ತರ ಲಾಭ ಆಗಲಿಲ್ಲ. ಹಾಗಾಗಿ ನಮಗೆ ನೆರವಾಗ್ತಕ್ಕಂಥ ಹೊಸ ಸಾಮಾಜಿಕ ವರ್ಗವಾದ ಜಮೀನ್ದಾರರನ್ನು ಸೃಷ್ಟಿ ಮಾಡ್ತಾರೆ. ಅದನ್ನ ಜಮೀನ್ದಾರರು ಸೃಷ್ಟಿ ಮಾಡಿ ರೈತರು, ರೈತ ಕೂಲಿ ಕಾರ್ಮಿಕರು ಜಮೀನ್ದಾರರ ಭೂಮಿಯಲ್ಲಿ ಕೆಲಸ ಮಾಡಲಿಕ್ಕೆ ನಿರಂತರ ಅವಕಾಶಗಳು ಸಿಕ್ಕು ಬಹುಮುಖಿ ಶೋಷಣೆಗೊಳಗಾಗ್ತಾರೆ. ರೈತರು ಅತಂತ್ರ ಸ್ಥಿತಿಯಲ್ಲೇ ಬದುಕನ್ನು ಕಳೀತಾರೆ, ಯಾರು ರೈತರು. ಹಾಗಾಗಿ ಈ ಪದ್ಧತಿ ಕ್ರಮೇಣ ಒರಿಸ್ಸಾ, ಆಂಧ್ರ, ವಾರಣಾಸಿ ಪ್ರಾಂತ್ಯದಲ್ಲಿ ವಿಸ್ತರಣೆ ಆಗುತ್ತೆ. ಫಸ್ಟ್ ಇಲ್ಲಿತ್ತು ಬಂಗಾಳ ಮತ್ತೆ ಬಿಹಾರದಲ್ಲಿತ್ತು, ಅನಂತರ ಒರಿಸ್ಸಾ, ವಾರಣಾಸಿ ಮತ್ತೆ ಅಲ್ಲಿ ವಿಸ್ತರಣೆ ಆಗ್ತಾ ಹೋಗುತ್ತೆ. ಯಾರು ಕಾಯಂ ಜಮೀನ್ದಾರಿ ಪದ್ಧತಿ. ನಿಮಗೆ ಕೇಳ್ತಕ್ಕಂಥದ್ದು ಎಲ್ಲಿ ಅಂತ, ಕಾಯಂ ಜಮೀನ್ದಾರಿ ಪದ್ಧತಿ ಏನು ಅಂತ ಒಂದು ಮಾತು ಕೇಳಬಹುದು. ಅದು ಎಲ್ಲಿ ಜಾರಿಗೆ ತಂದಿದ್ರು, ಯಾರು ಅಂತ ಕೇಳೋದು ಬೇರೆ ಹೇಳ್ತೀನಿ. ನೆಕ್ಸ್ಟ್ ಮಹಲ್ವಾರಿ ಪದ್ಧತಿ. ಮಹಲ್ವಾರಿ ಪದ್ಧತಿ ಮಹಲ್ ಅಂದ್ರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಅನೇಕ ಭಾಗಗಳಲ್ಲಿ, ಪಂಜಾಬ್ ಮತ್ತು ದೆಹಲಿ ಭಾಗಗಳಲ್ಲಿ ಮಹಲ್ಗಳಲ್ಲೇ ಸಾಮೂಹಿಕ ಒಪ್ಪಂದಗಳನ್ನು ಮಾಡಿಕೊಂಡು ಸರ್ಕಾರಕ್ಕೆ ತೆರತಕ್ಕಂತ ಪದ್ಧತಿ ಅಂತ. ಮಹಲ್ ಅಂದ್ರೆ ತಾಲೂಕು ಅಂತ. ಮಹಲ್ ಅಂದ್ರೆ ತಾಲೂಕು. ಇಲ್ಲಿ ಆರ್ ಎಂ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅಂತ ಹೇಳಿ, ಆರ್ ಎಂ ಬರ್ಡ್ ಮತ್ತೆ ಜೇಮ್ಸ್ ಥಾಮ್ಸನ್ ಅಂತಕ್ಕಂಥವ್ರು ಇದನ್ನ ಪ್ರಯೋಗಿಸ್ತಾರೆ. ಅದನ್ನ ಈ ಒಂದು ಮಹಲ್ವಾರಿ ಪದ್ಧತಿಯನ್ನ ಈ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿ ಅನುಷ್ಠಾನದಲ್ಲಿ ಬಹಳಷ್ಟು ವ್ಯತ್ಯಾಸಗಳಿತ್ತು. ಬಂಗಾಳ ಪ್ರಾಂತ್ಯ ಇತ್ತು, ಬಿಹಾರ ಪ್ರಾಂತ್ಯ ಇತ್ತು, ವಾರಣಾಸಿ ಪ್ರಾಂತ್ಯ ಇತ್ತು ಅಲ್ವಾ, ವ್ಯತ್ಯಾಸ ಇತ್ತು. ಹಾಗಾಗಿ ದೊಡ್ಡ ಮತ್ತು ಸಣ್ಣ ಜಮೀನ್ದಾರರು ಈ ಪದ್ಧತಿಯಲ್ಲಿ ಭಾಗವಾಗ್ತಾ ಇದ್ರು, ದೊಡ್ಡರು ಮತ್ತೆ ಸಣ್ಣರು. ಈ ಸರ್ಕಾರದ ಅಧಿಕಾರಿಗಳು ಜಮೀನಿನಲ್ಲಿ ಆಗ್ತಕ್ಕಂಥ ಉತ್ಪಾದನೆಗಿಂತಲೂ ಹೆಚ್ಚಿನ ವಾರ್ಷಿಕ ಪಾವತಿ, ವಾರ್ಷಿಕ ಹೆಚ್ಚಿನ ಪಾವತಿಯನ್ನು ಪಡೆಯಬೇಕಾಗಿತ್ತು. ಈ ಒಂದು ಉದ್ದೇಶಕ್ಕೋಸ್ಕರವಾಗಿ ಈ ನಿರ್ಧಾರವನ್ನು ಅನೇಕ ಜಮೀನ್ದಾರರು ತಮ್ಮ ಭೂ ಮಾಲೀಕತ್ವವನ್ನು, ಭೂಮಿಯನ್ನೇ ಕಾಣ್ಕೊಳ್ತಾರೆ. ಅವರನ್ನೇ ನೆಚ್ಚಿ ಬರ್ತಕ್ಕಂತ ಈ ಸಣ್ಣ ಕೃಷಿಕರು ಮತ್ತು ಕೂಲಿ ಕಾರ್ಮಿಕರು ಏನಪ್ಪ ಅಂತಂದ್ರೆ ನಿರ್ಗತಿಕರಾಗ್ತಾರೆ ಅಂತ. ಈ ಪರಿಸ್ಥಿತಿ ಯಾರ ಕಾಲದಲ್ಲಿತ್ತೋ, ಈ ಬ್ರಿಟಿಷರು ನಮ್ಮ ದೇಶದಲ್ಲಿ ಆಳ್ವಿಕೆ ಮಾಡಿದ್ರೆ ಎಲ್ಲ ಪರಿಣಾಮಗಳಾಗ್ತವೆ. ಯಾವ ಪರಿಣಾಮಗಳು ಕೊಡೋದೇನ್ರಿ? ಯಾವ ಪರಿಣಾಮಗಳು? ನಾಗರಿಕ ಸೇವೆಗಳು, ಪೊಲೀಸ್ ವ್ಯವಸ್ಥೆ, ಸೈನ್ಯ ವ್ಯವಸ್ಥೆಯಾಗಿರ್ತಕ್ಕಂಥ ಪರಿಣಾಮ. ಆಮೇಲೆ ಯಾವ ರೀತಿ ಜಾರಿಗೆ ತಂದ್ರು? ಸೈನ್ಯ ವ್ಯವಸ್ಥೆ ಅಲ್ವಾ, ಇವೆಲ್ಲ ತಂದು ಈ ರೀತಿಯಾಗಿ ಏನಪ್ಪಾ ಅಂತ ಬ್ರಿಟಿಷರು ಆಳ್ವಿಕೆ ಮಾಡ್ತಾರೆ. ನಂತರ ಭೂಕಂದಾಯ ವ್ಯವಸ್ಥೆ ಪದ್ಧತಿಯಲ್ಲಿ ಮುಂದಿನ ಒಂದು ರೈತವಾರಿ ಪದ್ಧತಿ ಎಂತಕ್ಕಂತ ವಿಷಯವನ್ನ
ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಭೂಪಂದೆಯ ಶಿಕ್ಷಣ ನೀತಿಯಿಂದ ಆದಂತಹ ಪರಿಣಾಮಗಳೇನು, ಅವ್ರ ದೈನಂದಿನ ಏನೇನು ಪರಿಣಾಮಗಳಾದವು ಅಂತ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ.